ನಮಸ್ತೆ. ಚಂದ್ರಶೇಖರ್ ಅಂತಂದ್ರೇನೆ ಒಂದು ದೊಡ್ಡ ಮಟ್ಟದ ಒಂದು ಏನು ಇಡೀ ಕೊಡಗೇಹಳ್ಳಿ ಪಂಚಾಯತಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವೇನ್ ಕೆಲಸ ಮಾಡ್ತಾ ಇದೀವೋ ಅದಕ್ಕಿಂತ ಮುಂಚಿತವಾಗಿ ಇವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡಿಕೊಂಡು ಈ ಒಂದು ಪಂಚಾಯತಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. ಬರೀ ಪಂಚಾಯತಿಗಷ್ಟೇ ಸೀಮಿತ ಅಲ್ಲ, ಇಡೀ ನಮ್ಮ ಕ್ಷೇತ್ರಕ್ಕೆ ಅವರು ಗುರುತಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಅಂತ ನಾವೆಲ್ಲರೂ ಕೂಡ ನಾವು ಆಶಿಸ್ತಾ ಇದೀವಿ. ಅದೇ ರೀತಿ ಏನು ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಬರೀ ವಕೀಲರು ಕೆಲಸ ಮಾಡೋದಲ್ದೇನೆ ಏನು ಸಮಾಜಮುಖಿ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಯಾವುದೇ ಹೆಣ್ಮಕ್ಳಿಗೆ ಒಂದು ಸಣ್ಣ ಪುಟ್ಟ ಕಷ್ಟ ಅಂತ ಬಂದ್ರೆ ಸಾಕು ಅವ್ರಿಗೆ ಸ್ಪಂದಿಸೋದಾಗಿರ್ಬೋದು. ಇನ್ನೊಂದು ಹೇಳ್ಕೋಬೇಕು ಅಂತಂದ್ರೆ ಅವರು ಹೆಂಗಗಳು ಅನ್ನೋ ರೀತಿನಲ್ಲಿ ನಮ್ಗೆಲ್ಲ ಭಾವಿಸ್ತೀವಿ. ಯಾಕಂದ್ರೆ ಹೆಣ್ಮಕ್ಳು ಯಾವುದೇ ಸಂದರ್ಭದಲ್ಲಿ ಎಂತದೇ ವಿಚಾರದಲ್ಲಾಗಿರ್ಬೋದು, ನೈಟ್ 12 ಗಂಟೆ ರಾತ್ರಿ ಎಂದನೆ ನಾವೇನಾದ್ರು ನಮ್ ಕಷ್ಟ ಇದೆ, ಇಂತರ ಪರಿಸ್ಥಿತಿ ಇದೆ ಅಂತಂದ್ರೆ ಆ ತಕ್ಷಣ ಆ ಕ್ಷಣಕ್ಕೆ ಬಂದು ಸ್ಪಂದಿಸ್ತಾರೆ. ಅಂತ ವ್ಯಕ್ತಿನ ನಾವು ದೊಡ್ಡ ಮಟ್ಟದಲ್ಲಿ ನೋಡಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಸರ್. ನಾವ್ ಅದನ್ನೆಲ್ಲ ನೋಡ್ಬೇಕು, ದಯಮಾಡಿ. ನಮಸ್ತೆ. ಚಂದ್ರಶೇಖರ್ ಅಂತಂದ್ರೇನೆ ಒಂದು ದೊಡ್ಡ ಮಟ್ಟದ ಒಂದು ಏನು ಇಡೀ ಕೊಡಗೇಹಳ್ಳಿ ಪಂಚಾಯತಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವೇನ್ ಕೆಲಸ ಮಾಡ್ತಾ ಇದೀವೋ ಅದಕ್ಕಿಂತ ಮುಂಚಿತವಾಗಿ ಇವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡಿಕೊಂಡು ಈ ಒಂದು ಪಂಚಾಯತಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. ಬರೀ ಪಂಚಾಯತಿಗಷ್ಟೇ ಸೀಮಿತ ಅಲ್ಲ, ಇಡೀ ನಮ್ಮ ಕ್ಷೇತ್ರಕ್ಕೆ ಅವರು ಗುರುತಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಅಂತ ನಾವೆಲ್ಲರೂ ಕೂಡ ನಾವು ಆಶಿಸ್ತಾ ಇದೀವಿ. ಅದೇ ರೀತಿ ಏನು ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಬರೀ ವಕೀಲರು ಕೆಲಸ ಮಾಡೋದಲ್ದೇನೆ ಏನು ಸಮಾಜಮುಖಿ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಯಾವುದೇ ಹೆಣ್ಮಕ್ಳಿಗೆ ಒಂದು ಸಣ್ಣ ಪುಟ್ಟ ಕಷ್ಟ ಅಂತ ಬಂದ್ರೆ ಸಾಕು ಅವ್ರಿಗೆ ಸ್ಪಂದಿಸೋದಾಗಿರ್ಬೋದು. ಇನ್ನೊಂದು ಹೇಳ್ಕೋಬೇಕು ಅಂತಂದ್ರೆ ಅವರು ಹೆಂಗಗಳು ಅನ್ನೋ ರೀತಿನಲ್ಲಿ ನಮ್ಗೆಲ್ಲ ಭಾವಿಸ್ತೀವಿ. ಯಾಕಂದ್ರೆ ಹೆಣ್ಮಕ್ಳು ಯಾವುದೇ ಸಂದರ್ಭದಲ್ಲಿ ಎಂತದೇ ವಿಚಾರದಲ್ಲಾಗಿರ್ಬೋದು, ನೈಟ್ 12 ಗಂಟೆ ರಾತ್ರಿ ಎಂದನೆ ನಾವೇನಾದ್ರು ನಮ್ ಕಷ್ಟ ಇದೆ, ಇಂತರ ಪರಿಸ್ಥಿತಿ ಇದೆ ಅಂತಂದ್ರೆ ಆ ತಕ್ಷಣ ಆ ಕ್ಷಣಕ್ಕೆ ಬಂದು ಸ್ಪಂದಿಸ್ತಾರೆ. ಅಂತ ವ್ಯಕ್ತಿನ ನಾವು ದೊಡ್ಡ ಮಟ್ಟದಲ್ಲಿ ನೋಡಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಸರ್. ನಾವ್ ಅದನ್ನೆಲ್ಲ ನೋಡ್ಬೇಕು, ದಯಮಾಡಿ.